ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 58ನೇ ಅಧ್ಯಾಯವನ್ನು ಶುರು ಮಾಡೋಣ. ನನ್ನ ಮಗನ್ನ ಅವನ ಪಾಡಿಗೆ ಬಿಟ್ಟರೆ ತುಂಬ ದೊಡ್ಡ ಉಪಕಾರ ಮಾಡಿದ ಹಾಗಾಗತ್ತೆ ಸರ್. ನಿಮ್ಮ ಈ ಒಂದು ದಿನದ ಪ್ರೀತಿಯನ್ನು ಅವನು ಹಚ್ಕೊಂಡ್ಬಿಟ್ರೆ ಆಮೇಲೆ ನನ್ನ ಹಾಗೆ ಜೀವನ ಪರ್ಯಂತ ಸುಮ್ಮನೆ ಕೊರಗಬೇಕಾಗತ್ತೆ ಅಂತ ಮತ್ತೆ ಕಟುವಾಗಿ ಮಾತನಾಡಿದವಳು ಮಗುವನ್ನು ಕೆಳಗೆ ಹಾಸಿದ್ದ ಜಮಖಾನದ ಮೇಲೆ ಆಡಲು ಬಿಟ್ಟು, ಅಪ್ಪಾಜಿ, ನನಗೆ ಕೆಫೆನಲ್ಲಿ ಸ್ವಲ್ಪ ಕೆಲಸ ಇದೆ. ಅದ್ಯಾರೋ ಬಂದು ಕೆಫೆನಲ್ಲಿ ರಾತ್ರಿ ಪಾರ್ಟಿ ಮಾಡ್ತೀವಿ ಅಂತ ಇಡೀ ಕೆಫೆನ ಬುಕ್ ಮಾಡಿದ್ದಾರಂತೆ. ಆದರೆ ಪಾರ್ಟಿಗೆ ಬೇಕಾದ ತಿಂಡಿಗಳ ಬಗ್ಗೆ ಮಾಹಿತಿ ನೀಡಿಲ್ವಂತೆ. ಅದಕ್ಕೆ ಅದೇನು ಅಂತ ನೋಡ್ಕೊಂಡು ಬರ್ತೀನಿ ಎಂದವಳು. ಸರ್, ನಾನು ನಿಮಗೆ ಕೊಟ್ಟಿದ್ದು ಲವ್ ಲೆಟರ್ ಅಲ್ಲ, ಆ ಕವರ್ನಲ್ಲಿ ಏನಿದೆ ತೆಗೆದು ನೋಡಿ ಅಂತ ಕೊಟ್ಟಿದ್ದು. ಸಾನ್ವಿ ರೇಗುತ್ತಾ ಮಾತನಾಡಿದ ಧಾಟಿಗೆ ಅವಳನ್ನೇ ಕ್ಷಣ ದುರುಗುಟ್ಟಿ ನೋಡಿದವನು ನಂತರ ಕವರ್ ತೆಗೆದು ಅದರಲ್ಲಿದ್ದ ಫೋಟೋ ಹಾಗೆ ಒಂದು ಲಗ್ನ ಪತ್ರಿಕೆಯನ್ನು ಕಂಡದ್ದೇ ತಡ. ವಾಟ್ ದ ಹೆಲ್ ಅಂತ ಜೋರಾಗಿ ಅರಚಿ ಸಾನ್ವಿಯನ್ನೇ ಪ್ರಶ್ನಾರ್ಥಕವಾಗಿ ನೋಡಲು, ಏನು ಗೊತ್ತಾ ಸರ್, ನಿಮ್ಮ ಮನೆಯಲ್ಲಿ ನಂಬಿಕೆ ದ್ರೋಹಿಗಳೇ ಹೆಚ್ಚಾಗಿರೋದಲ್ವಾ, ಅದಕ್ಕೆ ನಾನು ಫೋಟೋಸ್ನ ಲ್ಯಾಬ್ಗೆ ಪರೀಕ್ಷೆ ಕಳಿಸಿದ್ದೆ. ಇದ್ಯಾವುದು ಟ್ಯಾಂಪರ್ಡ್ ಅಂದರೆ ಯಾರದ್ದೋ ದೇಹಕ್ಕೆ ಇನ್ಯಾರದ್ದೋ ಮುಖ ಹಾಕಿ ಮಾಡಿರೋ ಸುಳ್ಳು ಫೋಟೋ ಅಲ್ಲ. ಬದಲಿಗೆ ಇದು ನಿಜವಾದ ಫೋಟೋ ಅಂತ ಸರ್ಟಿಫಿಕೇಟ್ ಸಿಕ್ಕ ಮೇಲೇ ನಿಮ್ಮ ಸತ್ಯ ಏನು ಅಂತ ನನಗೆ ಗೊತ್ತಾಗಿದ್ದು. ನಿಮ್ಮ ಸತ್ಯ ನನಗೆ ಗೊತ್ತಿದೆ ಅಂತ ನಿಮಗೆ ತಿಳಿತು ಅಲ್ವಾ, ಮತ್ತು ಇನ್ಯಾಕೆ ನಾಟಕ ಆಡೋದು? ಹೀಗೆ ನಾಟಕ ಆಡೋದ್ರಿಂದ ನಿಮಗೂ ನನಗೂ ಇಬ್ಬರಿಗೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ಪ್ಲೀಸ್, ನೀವು ಬಂದ ಕೆಲಸ ಮುಗೀತು ಅಂದರೆ ನೀವು ಹೊರಡ್ತೀರಾ ಸರ್? ನನಗೂ ನನ್ನದೇ ಆದ ಸಾಕಷ್ಟು ಕೆಲಸಗಳಿವೆ ಎಂದವಳು ಸೂರಜ್ ಮನೆಯಿಂದ ಹೊರಟ ತಕ್ಷಣ ತನ್ನ ತಂದೆಗೆ ತಿಳಿಸಿ ಕೆಫೆ ಕಡೆಗೆ ಹೆಜ್ಜೆ ಹಾಕಿದ್ರೆ, ಸೂರಜ್ ತನ್ನ ಕೈನಲ್ಲಿದ್ದ ಫೋಟೋಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನೋಡ್ತಾ ಅವಳ ಮನೆಯ ಜಗುಲಿಯ ಮೇಲೆಯೇ ತಲೆ ಮೇಲೆ ಕೈ ಹೊತ್ತು ಕುಸಿದು ಕೂತ. ನನ್ನ ಜೀವನದಲ್ಲಿ ನಡೆದಿರೋ ಯಾವುದೋ ಘಟನೆಯನ್ನು ಇನ್ಯಾವುದೋ ಅನ್ನೋವಂತೆ ಈ ಫೋಟೋದಲ್ಲಿ ಬಿಂಬಿಸಲಾಗಿದೆ. ಅವತ್ತು ನನಗೆ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಬಂದಿತ್ತು ಅಂತ ಅಪ್ಪ ಬಲವಂತಪಡಿಸಿ ಚಾರ್ವಿಕಾ ಮದುವೆ ಟೈಮ್ನಲ್ಲಿ ಅವರ ಸ್ನೇಹಿತರ ಎದುರಿಗೆ ಸನ್ಮಾನ ಮಾಡಬೇಕು ಅಂತ ಆಸೆ ವ್ಯಕ್ತಪಡಿಸಿ ನನ್ನ ಹಾಗೂ ಚಾರ್ವಿಕಾ ಸ್ನೇಹ ಸಹ ಹಾಗೆ ಉಳಿಲಿ, ನಮ್ಮ ಮಧ್ಯೆ ಇರೋ ಕಹಿ ಹೊರಟು ಹೋಗಲಿ ಅಂತ ಅವಳ ಗಂಡ ಹಾಗೆ ಅವಳ ಕೈನಲ್ಲಿ ಹೂಗುಚ್ಛ ಕೊಡಿಸಿ ಅಭಿನಂದನೆ ಸಲ್ಲಿಸಿದ್ರು. ಅಲ್ಲದೆ ಚಾರ್ವಿಕಾ ಅಪ್ಪನ ಬಲವಂತಕ್ಕೆ ಮಣಿದು ಅವರು ಕೊಟ್ಟ ಹೂವಿನ ಹಾರ ಹಾಕಿ ನನಗೆ ಗುಡ್ ವಿಶಸ್ ತಿಳಿಸಿದ್ಲು. ಆದರೆ ಆ ಫೋಟೋಸ್ನ ಇಲ್ಲಿ ಬೇರೆ ರೀತಿಯ ಅರ್ಥ ಬರೋ ಹಾಗೆ ಬಿಂಬಿಸಿ ಸಾನು ತಲೆ ಕೆಡಿಸಿದ್ದಾರೆ. ಹಾಗಾದರೆ ಇದರಲ್ಲಿ ಯಾರದ್ದೋ ಕೈವಾಡ ಇದೆ. ಆದರೆ ಯಾರದ್ದು? ಇನ್ಯಾರು? ಆ ನನ್ನ ಅಪ್ಪ ಯೋಚಿಸ್ಕೊಂಡು ಕೂತಿದ್ದವನ ಪಕ್ಕ ಮೊಮ್ಮಗನನ್ನು ಎತ್ತಿಕೊಂಡು ಬಂದು ಕೂತ ಮಹೇಶ್, ಚಿಂತೆ ಮಾಡಬೇಡಿ ಅಳಿಯಂದ್ರೆ, ಎಲ್ಲವೂ ಸರಿ ಹೋಗುತ್ತೆ. ಮೊದಲಿಗೆ ನಿಮಗೆ ಇನ್ನೊಂದು ಮದುವೆ ಆಗಿಲ್ಲ, ನೀವು ಸಾನ್ವಿಗೆ ಎಂದೂ ಮೋಸ ಮಾಡಿಲ್ಲ ಅನ್ನೋದು ಆ ಮಗುಗೆ ಮನವರಿಕೆ ಆದರೆ ಅರ್ಧ ಕೆಲಸ ಆದ ಹಾಗೆ ಎಂದರು. ಮಾವನ ಮಾತಿಗೆ ಹೌದು ಎನ್ನೋ ಹಾಗೆ ತಲೆ ಆಡಿಸ್ತಾ ತನ್ನ ಮಗನನ್ನು ಮತ್ತೆ ಎತ್ತಿಕೊಂಡ ಸೂರಜ್ ಅವನನ್ನು ಮನಸ್ಸೋ ಇಚ್ಛೆ ಮುದ್ದಿಸಿದ್ದ. ಮಾವ, ನಾನು ಸಾನುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಅವಳಿಗೂ ಗೊತ್ತು. ಆದರೂ ಅವಳು ನನ್ನ ಜೊತೆ ಯಾಕಿಷ್ಟು ಹೊರಟಾಗಿ ನಡ್ಕೋತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ವಿಷಯ ಗೊತ್ತಿದ್ರೆ ಹೇಳಿ ಪ್ಲೀಸ್ ಎಂದ. ಅಳಿಯನ ಕೋರಿಕೆಗೆ ಇಲ್ಲ ಅನ್ನಲು ಆಗದೆ ಮೊದಲಿಗೆ ಅವನನ್ನು ಮತ್ತೆ ಮನೆಯೊಳಗೆ ಕರೆದು ಅವನಿಂದ ಒಂದು ಭಾಷೆ ತೆಗೆದುಕೊಂಡ್ರು. ನೀವಿನ್ಮೇಲೆ ಯಾವ ವಿಷಯನೂ ಹಗುರವಾಗಿ ತೆಗೆದುಕೊಳ್ಬಾರ್ದು, ಸರಿನಾ? ಮಾವನ ಮಾತು ಕೇಳಿ ಸೂರಜ್ಗೆ ಗೊಂದಲ ಆಯಿತು. ಮಾವ, ನಾನು ಯಾವತ್ತೂ ಏನನ್ನೂ ಹಗುರವಾಗಿ ತೆಗೆದುಕೊಂಡಿಲ್ಲ. ನಿಮಗೆ ನನ್ನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ. ಆದರೆ ನನ್ನ ಬಗ್ಗೆ ಸಾನುಗೆ ಚೆನ್ನಾಗಿ ಗೊತ್ತು ಎಂದ. ಸೂರಜ್ ಮಾತಿಗೆ ಏನೂ ಹೇಳದೆ ಸುಮ್ಮನೆ ಒಂದು ಚೇರ್ ಮೇಲೆ ಕೂತ ಮಹೇಶ್, ನಿಮ್ಮ ಹತ್ರ 2 ಮೊಬೈಲ್ ಇದೆ ಅಲ್ವಾ ಅಳಿಯಂದ್ರೆ ಎಂದರು. ಹೌದು ಮಾವ, ಒಂದು ನನ್ನ ಆಫೀಸ್ದು, ಇನ್ನೊಂದು ನನ್ನ ಪರ್ಸ್ನಲ್ ಎಂದ. ಹಾಂ, ಆ ಪರ್ಸ್ನಲ್ ಫೋನ್ ನಂಬರ್ ಯಾರ್ಯಾರಿಗೆ ಗೊತ್ತು ಎಂದು ಕೇಳಿದ್ರೆ, ನನಗೆ ಕ್ಲೋಸ್ ಇರೋರಿಗೆ ಮಾತ್ರ ಅಂತ ಹೇಳಿದವನು, ಇದ್ಯಾಕೆ ಮಾವ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು ಕಿರಿಕಿರಿ ಮಾಡಿಕೊಳ್ದ ಸೂರಜ್ ಈಗ ತನ್ನ ಮಗನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಅವನನ್ನು ಬಳಸಿ ತನ್ನ ಎದೆಗಾನಿಸಿಕೊಂಡ. ನನ್ನ ಮಗ ಹುಟ್ಟಿ ವರ್ಷದ ಮೇಲಾಗಿದೆ, ಆದರೆ ಇವನು ಹುಟ್ಟಿದಾಗ ಪುಟ್ಟದಾಗಿದ್ದದ್ದು ನೋಡಿಲ್ಲ, ನಕ್ಕಿದ್ದು ನೋಡಿಲ್ಲ, ಅತ್ತಿದ್ದು ನೋಡಿಲ್ಲ, ಅಂಬೆಗಾಲಿಟ್ಟಿದ್ದು ನೋಡಿಲ್ಲ. ಸಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಎಷ್ಟು ಖುಷಿಪಟ್ಟಿದ್ದೆ, ಏನೇನೋ ಕನ್ಸ್ಕೊಂಡಿದ್ದೆ ಎಂದುಕೊಂಡು ತನ್ನದೇ ಬೇಸರದಲ್ಲಿ ಮಗು ಮುಖ ನೋಡಲು ಅವನು ತೊದಲು ಮಾತಿನಲ್ಲಿ ಮಾ ಬೂ ಅಂತ ಮುದ್ದಾಗಿ ನಕ್ಕಾಗ ಅವನ ಬಾಯಲ್ಲಿ ಮೂಡಿದ್ದ ಪುಟ್ಟ ಹಲ್ಲುಗಳನ್ನು ಕಂಡ ಸೂರಜ್, ಮಾವ,
ಇವನಿಗಾಗಲೇ ಹಲ್ಲು ಬಂದುಬಿಟ್ಟಿದೆ, ಜೊತೆಗೆ ಅದೆಷ್ಟು ಮುದ್ದಾಗಿ ಮಾತಾಡ್ತಾನೆ, ನೋಡೋಕೆ ನನ್ನ ಥರನೇ ಇದ್ದಾನೆ ಅಲ್ವಾ? ಆದರೆ ಕಣ್ಣು ಮಾತ್ರ ನನ್ನ ಸಾನುದೆ. ನನ್ನ ಕಂದ, ಒಂದೇ ಒಂದು ಸಲ ಪಪ್ಪ ಅನ್ನು ಪ್ಲೀಸ್, ಪ್ಲೀಸ್ ಕಣೋ ಮಗನೇ. ಮಗನ ಬಾಯಲ್ಲಿ ಅಮ್ಮ ಅಂದಿದ್ದನ್ನು ಕೇಳಿ ಈಗ ತನ್ನನ್ನು ಆ ಮಗು ಪಪ್ಪ ಅಂತ ಕರೀಲಿ ಅನ್ನೋ ಆಸೆಯಲ್ಲಿ ಆ ಕಂದನ ಹತ್ರ ಬೇಡಿಕೆ ಇಟ್ಟಿದ್ದ. ಸೂರಜ್ ಮಗು ಅವನಂತೆಯೇ ಸದಾ ನಗುಮುಖದ ತುಂಟಪೋರ. ಸೂರಜ್ ಪಪ್ಪ ಅನ್ನುವಂಥ ಬೇಡಿಕೆ ಇಟ್ಟಿದ್ದೆ ತಾತ ಅಂತ ಹೇಳಿ ಮತ್ತೆ ನಕ್ಕನು. ನಿನಗೂ ಅಮ್ಮನ ಹಾಗೆ ಕೆಟ್ಟ ಬುದ್ಧಿ, ನನ್ನೇ ಆಟ ಆಡಿಸ್ತೀಯ ಅಲ್ವಾ ಅಂತ ಮಗು ಮೂಗಿಗೆ ತನ್ನ ಮೂಗುಜ್ತಾ ಇದ್ದವನ ಎದುರಿಗೆ ಹಣ ಹಿಡಿದ ಸಾನ್ವಿ, ಮಿಸ್ಟರ್ ಸೂರಜ್ ವರ್ಮಾ, ನಿಮ್ಮಂಥ ದೊಡ್ಡ ಜನ ಪಾರ್ಟಿ ಮಾಡೋ ಅಷ್ಟು ಅನುಕೂಲಸ್ಥ ಕೆಫೆ ಅಲ್ಲ ನಮ್ಮದು. ಸೊ ಪ್ಲೀಸ್ ನಿಮ್ಮ ಅಡ್ವಾನ್ಸ್ ವಾಪಸ್ ತಗೊಳ್ಳಿ, ಹಾಗೆ ಪ್ಲೀಸ್ ಇಲ್ಲಿಂದ ಹೊರಡಿ. ನನ್ನಿಂದ, ನನ್ನ ಮಗನಿಂದ ಬೇರೆಯವರ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಸೂರಿ, ಈ ಅಂಕಲ್ಗೆ ಟಾಟಾ ಮಾಡು ಎಂದಳು. ಇಷ್ಟೊತ್ತು ಶಾಂತವಾಗೇ ಇದ್ದ ಸೂರಜ್ಗೆ ಸಾನ್ವಿ ಮಾತು ಕೇಳಿ ಉರಿದು ಹೋಯಿತು. ಏನಂದೆ? ಅಂಕಲ್? ನನ್ನ ಮಗ ಕಣೆ ಇವನು. ಇವನ ಬಾಯಲ್ಲಿ ನನಗೆ ಅಂಕಲ್ ಅನ್ನಿಸ್ತೀಯಾ? ಇನ್ನೆಷ್ಟು ಕೊಬ್ಬಿರಬೇಕು ಸಾನ್ವಿ? ಆದರೆ ಇಷ್ಟಲ್ಲ ನೋಡು, ನನ್ನಿಂದ ತಪ್ಪಾಗಿದೆ. ಅವತ್ತು ನಾನು ನಿನ್ನ ಒಂಟಿಯಾಗಿ ಬಿಟ್ಟು ಹೋಗಬಾರ್ದಾಗಿತ್ತು. ನಿನ್ನ ಕಂಡ್ರೆ ಆ ನೀರಜ್ಗಾಗಲ್ಲ, ಆ ವಸುಧಾ ನಿನ್ನ ಹಿಂದೆ ಬಿದ್ದಿದ್ದಾಳೆ ಅಂತ ನನಗೆ ಗೊತ್ತಿದ್ದು ಅದ್ಯಾವುದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೇ ಇದ್ದದ್ದು ನನ್ನದೇ ತಪ್ಪು. ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ. ನೀನು ಕಿಡ್ನ್ಯಾಪ್ ಆದೆ ಅಂತ ನನಗೆ ಗೊತ್ತಾಗಿದ್ದೆ ಒಂದು ವಾರ ಬಿಟ್ಟು. ತಕ್ಷಣ ವಸುಧಾನ ಹುಡುಕೊಂಡು ಹೋದರೆ ನೀನಿದ್ದ ಕಾರ್ ಆಕ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಸಿಕ್ತು. ಆ ವಸುಧಾ ನೀನು ಸತ್ತೋಗಿದ್ದೀಯಾ ಅಂತ ಹೇಳಿದ್ರು. ನಾನು ನಂಬಲಿಲ್ಲ. ನನ್ನ ಮನಸ್ಸಿಗೆ ಗೊತ್ತಿತ್ತು ನನ್ನ ಸಾನು ಬದುಕೇ ಇದ್ದಾಳೆ ಅಂತ. ಅದಕ್ಕೆ ನಿನಗಾಗಿ ಎಷ್ಟೆಲ್ಲ ಹುಡುಕಿಸ್ದೆ ಗೊತ್ತಾ? ನೀ ನನಗೆ ಸಿಗದೇ ಇದ್ದರೂ ನಿನ್ನ ನೆನಪಿನಲ್ಲೇ ಇಷ್ಟು ದಿನ ಬದುಕ್ತಾ ಇದ್ದೆ. ನಿನ್ನ ಮಗುನ ನೆನಪಿಸ್ಕೊಂಡು ನಾನು ಕೊರಗ್ತಾ ಇರೋದನ್ನು ನೋಡೋಕ್ಕಾಗದೆ ಅಜ್ಜಿ ನನ್ನ ಹತ್ರ ಬಂದು ಸಾನ್ವಿ ಒಳ್ಳೆಯದಕ್ಕೆ ಪೂಜೆ ಮಾಡಿಸೋಣ ಅಂದರು. ಅದಕ್ಕೆ ಒಪ್ಪಿಗೆ ಕೊಟ್ಟು ಇಲ್ಲಿಗೆ ಬಂದಿದ್ದು. ಅಜ್ಜಿ ಇಲ್ಲೇ ಲಾಡ್ಜ್ನಲ್ಲಿದ್ದಾರೆ. ಆಗಲೇ ದಾರೀಲಿ ನಾನು ನಿಮ್ಮ ಕೆಫೆ ಬೋರ್ಡ್ ನೋಡಿದೆ. ಅದು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅಲ್ಲಿಗೆ ಹೋಗಿ ಸುಮ್ಮನೆ ಕೂತೆ. ಅಲ್ಲೇ ಕಡೆ ನಾನು ಪುಟ್ಟ ಕಂದನ ಫೋಟೋ ನೋಡಿದ ತಕ್ಷಣ ಅದೇನೋ ಸೆಳೆತ. ಆ ಕೆಫೆ ಓನರ್ನ ಒಂದು ಸಲ ಭೇಟಿ ಆಗಲೇಬೇಕು ಅಂತ ಮನಸ್ಸಿಗೆ ಅನ್ನಿಸ್ಬಿಡ್ತು. ಆದರೆ ಆ ಹುಡುಗ ನಿನ್ನ ಅಡ್ರೆಸ್ ಕೊಡಲ್ಲ ಅಂದ. ಆಮೇಲೆ ನಾನು ಪಾರ್ಟಿ ಅಂತ ಅಡ್ವಾನ್ಸ್ ಕೊಟ್ಟು ಪಾರ್ಟಿ ವಿಷಯ ಮಾತಾಡಬೇಕು ಅಂದಿದ್ದಕ್ಕೆ ಅಡ್ರೆಸ್ ಕೊಟ್ಟ. ನಿಜ ಹೇಳ್ತೀನಿ ಸಾನ್ವಿ, ಆ ಕೆಫೆ ನಿಂದೆ ಅಂತಲೂ ಗೊತ್ತಿರಲಿಲ್ಲ. ಜೊತೆಗೆ ನಿನ್ನ ಇಲ್ಲಿ ನೋಡ್ತೀನಿ ಅಂತ ನಾನು ನನ್ನ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಸೂರಜ್ ತನ್ನ ಮನಸ್ಸಿನ ಮಾತುಗಳನ್ನು ಎಳೆಯಾಗಿ ಸಾನ್ವಿ ಮುಂದೆ ಬಿಚ್ಚಿಟ್ರೆ ಇದಕ್ಕೂ ಅವಳಿಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ, ಅಪ್ಪಾಜಿ, ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಮಿಕ್ಕಿದೆ. ಸೂರಿಗೆ ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ. ನಿಮಗೆ ರಾತ್ರಿಗೆ ಇದೇ ಸಾಕಾ ಇಲ್ಲ ಬೇರೆ ಏನಾದರೂ ಬೇಕಾ? ತನ್ನ ತಂದೆಯ ಜೊತೆಗೆ ಮಾತನಾಡುತ್ತಾ ಅಡುಗೆ ಮನೆಗೆ ಹೋದ ಹುಡುಗಿಯ ಹಿಂದೆಯೇ ತಾನೂ ಹೋಗಿ ಅವಳನ್ನು ಮೆಲ್ಲಗೆ ಹಿಂದಿನಿಂದ ಬಳಸಿದವನು ಅವಳ ಭುಜದ ಮೇಲೆ ಗಲ್ಲ ಇಟ್ಟು, ನಿನಗೆ ಈ ಕೋಪ ಗೀಪ ಎಲ್ಲ ಸೂಟಾಗಲ್ಲ ಕಣೋ ಸಾನು. ನೀನೇನಿದ್ರೂ ಮೊದಲಿನ ಹಾಗೆ ನಗ್ತಾ ತರಲೆ ಮಾತುಗಳನ್ನು ಆಡ್ತಾ ನನ್ನ ಪ್ರೀತಿ ಮಾಡ್ತಾ ಇರಬೇಕು ಎಂದವನು ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ರೆ ಸಾನ್ವಿ ಏನು ವಿರೋಧ ತೋರದೆ ಹಾಗೆಯೇ ಸುಮ್ಮನೆ ನಿಂತುಬಿಟ್ಟಿದ್ಲು. ಅವನ ಈ ನವಿರಾದ ಸ್ಪರ್ಶಕ್ಕೆ ಅವಳ ಮನಸ್ಸು ಸೋಲ್ತಾ ಇದ್ದರೆ ಅವಳ ಕಣ್ಣುಗಳಲ್ಲಿ ಕಂಬನಿ ಮಿಡಿಯುತ್ತಿದ್ದು. ತನ್ನವನ ಈ ಸನಿಹವನ್ನು ಅದೆಷ್ಟು ಬಯಸಿತ್ತೋ ಅವಳ ಮನಸ್ಸು. ಮೆಲ್ಲಗೆ ಅವನ ಕೈ ಸಡಿಲಗೊಳಿಸಿ ಅವನ ಕಡೆಗೆ ತಿರುಗಿದ ಸಾನ್ವಿ ಅವನನ್ನು ಅಪ್ಪಿ ಅವನ ಎದೆಯಲ್ಲಿ ಮುಖ ಒದಗಿಸಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿಬಿಟ್ಲು. ತಾನು ಸಲಿಗೆಯಲ್ಲಿ ಅವಳ ಹತ್ರ ನಡ್ಕೊಂಡಿದ್ದಕ್ಕೆ ಸಾನ್ವಿ ತನ್ನನ್ನು ರೇಗಬಹುದು ಅಂದ್ಕೊಂಡಿದ್ದ ಸೂರಜ್ ಸಾನ್ವಿಯ ಈ ಚರ್ಯೆಗೆ ಅಚ್ಚರಿಪಟ್ಟಿದ್ದು ಸುಳ್ಳಲ್ಲ. ಅವಳು ತನ್ನನ್ನು ಅಪ್ಪಿ ಅಳುತ್ತಿರುವುದು ಯಾಕೆ, ಏನು ಅಂತ ಕೇಳದೆ ತಾನು ಅವಳನ್ನು ಬಳಸಿ ಅವಳ ನೆತ್ತಿ ಚುಂಬಿಸಿದ. ನಿಮಿಷಗಳೇ ಕಳೆದರೂ ಅವಳ ಕಣ್ಣೀರು ನಿಲ್ಲುತ್ತಲೇ ಇಲ್ಲ. ಅವಳ ಕಣ್ಣೀರು ಅವನ ಅಂಗಿಯನ್ನು ತೊಯ್ದರೂ ಸಾನ್ವಿಗೆ ಸಮಾಧಾನ ಆಗ್ತಾನೇ ಇಲ್ಲ. ಇನ್ನು ತನ್ನಿಂದ ಇವಳ ಕಣ್ಣೀರು ಸಹಿಸಲು ಆಗಲ್ಲ ಅಂತ ಅಂದ್ಕೊಂಡ ಸೂರಜ್, ಸಾನುಮ, ಯಾಕೋ ಇಷ್ಟೊಂದು ಅಳ್ತಾ ಇದ್ದೀಯಾ? ನನ್ನ ಇಷ್ಟೊಂದು ಮಿಸ್ ಮಾಡ್ಕೊಂಡ್ಯಾ? ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ ಅಂತ ನನಗೆ ಗೊತ್ತು ಕಣೆ. ಆದರೂ ಯಾಕೆ ನನ್ನಿಂದ ದೂರ ಇದ್ದೀಯಾ? ನಿನ್ನ ಈ ಗಂಡನ ಮೇಲೆ ಇಷ್ಟೊಂದು ಕೋಪನಾ ಎಂದ. ಸೂರಜ್ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದವಳು ತಕ್ಷಣ ಅವನಿಂದ ಹಿಂದಕ್ಕೆ ಸರಿದು, ಸಾರಿ ಸರ್, ಕ್ಷಮಿಸಿ, ಸ್ವಲ್ಪ ಭಾವುಕಳಾಗ್ಬಿಟ್ಟೆ ಅಷ್ಟೇ. ಪ್ಲೀಸ್ ಸರ್, ಕೈ ಮುಗಿತೀನಿ, ನೀವಿಲ್ಲಿಂದ ಹೊರಡಿ. ನನ್ನಿಂದ ನಿಮ್ಮ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಅವನ ಎದುರಿಗೆ ಕೈ ಮುಗಿದು ನಿಂತು ಬಿಟ್ಟಳು ಹುಡುಗಿ. ಸಾನ್ವಿ ಹೇಳ್ತಾ ಇರೋದೇನು? ಕ್ಷಣ ಗೊಂದಲವಾಯಿತು ಸೂರಜ್ಗೆ.
ಅದನ್ನೇ ಯೋಚನೆ ಮಾಡುವಾಗ ಅವನ ಕಾಲನ್ನು ಯಾರೋ ಬಳಸಿದಂತೆ ಆಗಿ ನೋಡಲು ಅಂಬೆಗಾಲು ಇಡುತ್ತಾ ಬಂದ ಅವನ ಮಗ ಅವನ ಕಾಲನ್ನು ಬಳಸಿ ಎದ್ದು ನಿಂತು ಅಮ್ಮ ಅಂತ ತನ್ನ ಅಮ್ಮನ ಕಡೆಗೆ ಕೈ ತೋರಿಸಿ ಅವರನ್ನು ಎತ್ತಿಕೊಂಡು ಸೂರಜ್, ಹೌದು ಕಣೋ ಜೂನಿಯರ್, ಇವರೇ ನಿನ್ನಮ್ಮ. ಸೂರಜ್ ಕೈಯಿಂದ ಮಗುವನ್ನು ಕರೆದುಕೊಳ್ಳಲು ನೋಡಿದ್ರೆ ಆ ಮಗು ಸಾನ್ವಿ ಹತ್ರ ಹೋಗಲು ನಿರಾಕರಿಸ್ಬಿಡ್ತು. ಸೂರಿ, ಸುಮ್ಮನೆ ಬಾಯಿಲಿ ಎಂದರೆ ಏನು ಹೇಳು, ಬಂದಿದ್ದೀನಲ್ಲ ಎಂದ ಸೂರಜ್. ಹಣೆ ಬಡಿದುಕೊಂಡ ಸಾನ್ವಿ, ಸರ್ ನಿಮ್ಮನ್ನಲ್ಲ, ನಾನು ಕರೆದಿದ್ದು ನನ್ನ ಮಗನ್ನ ಎಂದಳು. ಅಲ್ಲ ಕಣೆ ಪೆದ್ದು, ಅಪ್ಪ ಮಗನ್ನ ಇಬ್ಬರನ್ನೂ ನೀನು ಒಂದೇ ಹೆಸರಲ್ಲಿ ಕರೆದ್ರೆ ನಮಗೆ ಕನ್ಫ್ಯೂಸ್ ಆಗಲ್ವಾ, ಅಲ್ವೇನೋ ಕಂದ ಅಂತ ಈಗ ಮಗನ ಕಡೆ ನೋಡಿದ್ರೆ ಅವನು ತನ್ನ ಪಾಡಿಗೆ ತಾನು ಸೂರಜ್ ಶರ್ಟ್ ಜೇಬಿಗೆ ಕೈ ಹಾಕಿ ಅದರಿಂದ ಮೊಬೈಲ್ ಹೊರಗಡೆ ತೆಗೆದ. ಇದನ್ನು ಕಂಡ ತಕ್ಷಣ ಕೋಪದಲ್ಲಿ ಸಾನ್ವಿ ತನ್ನ ಮಗನನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ಅಲ್ಲದೆ, ಹಾಗೆಲ್ಲ ಇನ್ನೊಬ್ಬರ ಜೇಬಿಗೆ ಕೈ ಹಾಕ್ತೀಯಾ, ಇದನ್ನೇ ನಾನು ನಿನಗೆ ಹೇಳ್ಕೊಡ್ತಾ ಇರೋದು ಅಂತ ಕೋಪಗೊಂಡವಳು ಆ ಪುಟ್ಟ ಪೋರನ ಬೆನ್ನಿನ ಮೇಲೆ ಬರೆ ಬೀಳೋ ಹಾಗೆ 2 ಏಟು ಕೊಟ್ಬಿಟ್ಲು. ಸಾನ್ವಿ ಅವಳ ಕೈನ ಒರಟಾಗಿ ಹಿಡಿದು ಅಳುತ್ತಿದ್ದ ಮಗುವನ್ನು ತಾನು ಮತ್ತೆ ಕೈಗೆತ್ಕೊಂಡವನು, ಏನೇ ಆಗಿದೆ ನಿನಗೆ, ನನ್ನ ಮೇಲೆ ಕೋಪ ಇದೆಯಾ, ನನ್ನ ಹತ್ರ ಮಾತಾಡು, ನನ್ನ ಹತ್ರ ಜಗಳ ಮಾಡು, ಅದನ್ನು ಬಿಟ್ಟು ಏನು ಅರಿಯದ ಈ ಕಂದನ ಮೇಲೆ ಯಾಕೆ ಹೀಗೆ ಕೈ ಮಾಡ್ತಾ ಇದ್ದೀಯಾ, ನೀನು ಇವನ ತಾಯಿ ಅನ್ನೋದನ್ನು ಮರ್ತುಬಿಟ್ಯಾ ಹೇಗೆ, ಯಾಕೆ ಹೀಗೆ ರಾಕ್ಷಸಿಯಾಗಿ ಆಡ್ತಾ ಇದ್ದೀಯಾ ಎಂದ. ಒಂದೇ ಸಮನೆ ಉಸಿರು ಬಿಗಿ ಹಿಡಿದು ಅಳುತ್ತಿದ್ದ ಮಗುವನ್ನು ಸಮಾಧಾನ ಮಾಡ್ತಾ ಅಡುಗೆ ಮನೆಯಿಂದ ಹೊರಗೆ ಬಂದ ಸೂರಜ್ ಹಾಲ್ನಲ್ಲಿ ಕೂತಿದ್ದ ತನ್ನ ಮಾವನಿಗೆ, ಇವಳು ನನ್ನ ಸಾನ್ವಿನ ಅಂತ ಅನುಮಾನ ಬರ್ತಾ ಇದೆ ಮಾವ, ಮನುಷ್ಯ ತನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾನೆ ಅಂತ ಗೊತ್ತು, ಆದರೆ ಹೀಗೆ ಇಷ್ಟೊಂದು ಯಾರಾದರೂ ಬದಲಾಗ್ತಾರಾ ಎಂದ. ಇನ್ನು ಅಳುತ್ತಲೇ ಇದ್ದ ಮಗುವಿಗೆ ಕಲ್ಲು ಸಕ್ಕರೆ ಕೊಟ್ಟು ಅವನ ಅಳುವನ್ನು ನಿಲ್ಲೋ ಹಾಗೆ ಮಾಡಿದ ಮಹೇಶ್ ಸೂರಜ್ನ ಈಗ ಮನೆ ಹಿತ್ತಲಿಗೆ ಕರ್ಕೊಂಡು ಹೋಗಿ, ಸಾನ್ವಿ ಕೋಪ ಮಾತ್ರ ನನಗೆ ಕಾಣಿಸಿದ್ದು, ಅವಳ ನೋವು ಕಾಣಿಸ್ಲಿಲ್ವಾ ಎಂದರು. ಮಾವ, ಅವಳು ಮಾತ್ರ ನೋವುಂಡ ಹಾಗೆ ಮಾತಾಡಬೇಡಿ, ಅವಳು ನನ್ನಿಂದ ದೂರ ಆದಾಗಿಂದ ನಾನೆಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಪ್ರತಿ ಕ್ಷಣ ಪ್ರತಿ ನಿಮಿಷ ನನ್ನ ಸಾನು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಕೊರಗ್ತಾನೇ ಇದ್ದೆ. ಅದೇ ಯಾಕೆ ಎಂದ ಮಾವನ ಪ್ರಶ್ನೆ ಮತ್ತೆ ವಿಚಿತ್ರ ಅನಿಸ್ತು ಸೂರಜ್ಗೆ. ಮಾವ, ನಾನು ಅವಳನ್ನು ಪ್ರೀತಿಸ್ತೀನಿ ಅದಕ್ಕೆ ಎಂದ. ಹೌದಾ, ಮತ್ತವಳು ನಿನಗೆ ಫೋನ್ ಮಾಡಿದಾಗ ನೀನು ಯಾಕಪ್ಪ ಮಾತಾಡಲಿಲ್ಲ ಎಂದರು. ಮಾವ ಹೇಳಿದ್ದೆಲ್ಲವೂ ಅಯೋಮಯವಾಗಿದೆ ಹುಡುಗನಿಗೆ. ಮಾವ, ನನಗೆ ಸಾನು ಫೋನ್ ಮಾಡಿದ್ಲಾ, ಯಾವಾಗ ಎಂದ. ಎಲ್ಲಾನು ಹೇಳ್ತೀನಿ ಎಂದವರು ನಿಟ್ಟುಸಿರು ಬಿಟ್ಟು ಬಾವಿ ಕಟ್ಟೆಯ ಹತ್ತಿರ ಇದ್ದ 2 ಕಲ್ಲುಗಳ ಮೇಲೆ ಇಬ್ಬರು ಕೂತಾಗ ಸಾನ್ವಿಯ ಗತದ ಕಥೆಯನ್ನು ಹೇಳಲು ಶುರು ಮಾಡಿದರು. ಸಾನ್ವಿ ಆಯುರ್ವೇದಿಕ್ ಚಿಕಿತ್ಸಾ ಕೇಂದ್ರದಲ್ಲಿ ದಾಖಲಾಗಿ ಹತ್ರ 1 ತಿಂಗಳಾಗಿತ್ತು. ಅವಳು ಸಾಕಷ್ಟು ಸುಧಾರಿಸ್ಕೊಂಡಿದ್ಲು. ಪವಾಡ ಅನ್ನೋಂತೆ ಅವಳಿಗೆ ಎಷ್ಟೇ ಗಾಯಗಳಾಗಿದ್ರೂ ಅವಳ ಹೊಟ್ಟೆನಲ್ಲಿದ್ದ ಮಗುಗೆ ಮಾತ್ರ ಒಂದು ಸಣ್ಣ ತೊಂದರೆನೂ ಆಗಿರಲಿಲ್ಲ ಎಂದು ಮಾತು ಶುರು ಮಾಡಿದರು ಮಹೇಶ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.